ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಗೈಸ್. ಎಲ್ಲರೂ ಹೇಗಿದ್ರೆ ಚೆನ್ನಾಗಿದ್ದಾರೆ. ನಾನು ತುಂಬಾ ಚೆನ್ನಾಗಿದ್ದೀನಿ. ನೀವೆಲ್ಲ ಹೇಗಿದ್ದೀರಿ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಸೊ ಇವತ್ತಿನ ವಿಡಿಯೋ ಏನಪ್ಪ ಅಂದರೆ, ನಾನು ಲಾಸ್ಟ್ ವಿಡಿಯೋ ಕಂಟಿನ್ಯೂಷನ್ ಆಗಿ ಇವತ್ತು ವಿಡಿಯೋ ಬರ್ತ್ಡೇ ಬ್ಲಾಗ್ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಸೊ ಮಿಡಿಲಲ್ಲಿ ಒಂದು 2 ವೀಡಿಯೋಸ್ ಅಪ್ಲೋಡ್ ಮಾಡಿದ್ದೀನಿ ಗೈಸ್, ಯಾವುದನ್ನು ನೋಡಿ. ಅದು ನೆಕ್ಸ್ಟ್ ವಿಡಿಯೋ ಇದು. ಸೊ ಅವತ್ತು ನಾನು ಈವ್ನಿಂಗೇ ಸ್ಟಾರ್ಟ್ ಮಾಡ್ಕೊಂಡಿದ್ದೀವಿ ಅಲ್ವಾ ಡೆಕೋರೇಷನ್ ಎಲ್ಲ ಐಟಮ್ಸ್ ತೊಗೊಂಡ್ಬಂದು ಡೆಕೋರೇಷನ್ ಸ್ಟಾರ್ಟ್ ಮಾಡ್ಕೊಂಡಿದ್ವಿ. ಮನೆಯಲ್ಲೇ ಸಿಂಪಲಾಗಿ ಮಾಡ್ಕೊಡೋಣ ಅಂತ ಹೇಳ್ಬಿಟ್ಟು ಮನೆಯಲ್ಲೇ ಡೆಕೋರೇಷನ್ ಮಾಡ್ಕೊತಾ ಇದ್ವಿ. ಸೊ ಆ ಟೈಮಲ್ಲಿ ಅವಳು ಮಲಗಿದ್ಲು. ವೈಶು ಅಲ್ಲಿ ಒಳಗಡೆ ಮಲಸಿ ನಾವು ಡೆಕೋರೇಷನ್ ಪೈಪ್ಸ್ ಬೆಲೂನ್ಸ್ ಎಲ್ಲ ಊದಿ ಸ್ವಲ್ಪ ಡೆಕೋರೇಷನ್ ಮಾಡ್ಕೊತಾ ಇದ್ವಿ. ಅದಾದಮೇಲೆ ಅವನಿಗೆ ಡ್ರೆಸ್ ತೊಗೊಂಡು ಬಂದಿದ್ವಿ ಅಲ್ಲ ಈವ್ನಿಂಗು. ಸೊ ನಾವು ಅವಾಗ ಟ್ರಯಲ್ ಮಾಡೋದು ಮರ್ತ್ಬಿಟ್ಟಿದ್ದೆ ಗೈಸ್. ಸೊ ಹಾಗಾಗಿ ನಾನು ಆವಾಗ ಟ್ರೈ ಮಾಡಿ ನೋಡ್ತಾ ಇದ್ದೆ. ಹಾಗೆ ಟ್ಯಾಗ್ಸ್ ಆಗೇ ಇದೆ ನೋಡಿ. ಸೊ ಟ್ರೈ ಮಾಡಿ ನೋಡಿದ್ರೆ ಚೆನ್ನಾಗಿ ಕಾಣ್ತಿದೆ. ಸೊ ಹಾಗಾಗಿ ಕಂಟಿನ್ಯೂ ಮಾಡಿ ಇವಾಗ ನಾನು ಸಿಂಪಲಾಗಿ ರೆಡಿ ಆಗೋಣ ಅಂತ ಹೇಳ್ಬಿಟ್ಟು ರೆಡಿ ಆಗ್ತಾಯಿದ್ದೀನಿ. ಸೊ ಪ್ಲೀಸ್ ಯಾರೆಲ್ಲ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿ ನೋಡಿ, ಪ್ಲೀಸ್ ಸಪೋರ್ಟ್ ಮಾಡಿ ಗೈಸ್. ಮುಂಚೆನೇ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದ್ದೀರಾ ಅವರಿಗೆಲ್ಲರೂ ತುಂಬ ಥ್ಯಾಂಕ್ಸ್. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಗೈಸ್. ಸೊ ನಾನು ಸಿಂಪಲ್ಲಾಗಿ ರೆಡಿ ಆಗ್ತಾಯಿದ್ದೀನಿ. ಸೊ ನಾನು ಇದು ಔಟ್ಫಿಟ್ ಅಜಿಯೋದಲ್ಲಿ ತೊಗೊಂಡಿದ್ದು, ಆಫರಲ್ಲಿ ಸಿಕ್ತು ನನಗೆ. ಔಟ್ಫಿಟ್ ನನಗೆ ತುಂಬಾ ಇಷ್ಟ ಆಯಿತು ಗೈಸ್. ನಾನು ಅವ್ನ ಬರ್ತ್ಡೇಗಂತಲೇ ತೊಗೊಂಡಿರೋದು ಇದು ಔಟ್ಫಿಟ್ಟು. ನನಗೆ ತುಂಬಾ ಇಷ್ಟ ಆಯಿತು. ಸೊ ಹಾಗಾಗಿ ಅದನ್ನ ಹಾಕ್ಕೊಂಡು ನಾನು ಸಿಂಪಲ್ ಮೇಕಪ್ ಮಾಡ್ಕೊತಾ ಇದ್ದೀನಿ. ಸಿಂಪಲಾಗಿ ರೆಡಿ ಆಗಿದೆ. ನಾನು ರೆಡಿ ಮಾಡೋದಾಗಲಿ ರೆಡಿ ಮಾಡ್ಕೊಳೋದಾಗಲಿ ನನಗೆ ತುಂಬಾ ಇಷ್ಟ. ಸೊ ನಾನು ಒಂದು ಸಾರಿ ಅಸಲು ನಾನು ಮೇಕಪ್ ಮಾಡೋದೇ ಇಲ್ಲ. ನಾನು ಮೇಕಪ್ ಮಾಡಿಕೊಂಡ್ರೆ ಸ್ವಲ್ಪ ಇಂಟ್ರೆಸ್ಟ್ ಕೊಟ್ಟು ಮೇಕಪ್ ಮಾಡ್ಕೊತೀನಿ. ಯಾವುದೇ ಒಕೇಶನ್ ಆಗಿರ್ಬೋದು, ಯಾವುದೇ ಫಂಕ್ಷನ್ ಆಗಿರ್ಬೋದು, ನನಗೆ ತುಂಬಾ ಇಷ್ಟ. ಸೊ ನನ್ನ ಮೇಕಪ್ ಫೌಂಡೇಶನ್ ಆದರೆ ನಾನು ಎಷ್ಟು ತೊಗೊಂಡಿನಿ, ನನ್ನ ಸ್ಕಿನ್ನಿಗೆ ಮ್ಯಾಚ್ ಆಗದೆ ಇರೋದನ್ನು ತುಂಬಾ ಪರ್ಚೇಸ್ ಮಾಡಿ ಎಲ್ಲರಿಗೂ ನಾನು ಕೊಡ್ತಾ ಇದ್ದೆ. ಸೊ ಹಾಗಾಗಿ ನಾನು ಫೌಂಡೇಶನ್ ಬೇಡ ಅಂತ ಬಿಟ್ಟಿದ್ದೆ. ಹಚ್ಚಿಡಿದ್ರಿ ನೀವು ಬಂಗಾರ ಶೆಬ್ಬಲ್ಲ ಮನೆಗ ಬರ್ತ್ಡೇ ಪ್ರಿಪ್ರೇಷನ್ ಎಲ್ಲ ಆಯಿತು. ಸೊ ಲೇಟ್ ಆಯಿತು. ಆಲ್ಮೋಸ್ಟ್ 8 ಗಂಟೆ ಆಗ್ತಾ ಇದೆ. ತುಂಬ ಲೇಟ್ ಆಯಿತು. ಯಾಕಂದರೆ ಬೆಲೂನ್ಸ್ ಊದಕ್ಕೆ ಸ್ವಲ್ಪ ಟೈಮ್ ತೊಗೊಂತು. ಲಾಸ್ಟ್ ಟೈಮು ನಾನು ತೊಗೊಂಡಿದ್ದೆ ಬೆಲೂನ್ ಪಂಪು. ಸೊ ಅದು ಎಲ್ಲೇ ಇಟ್ಟಿದ್ದೀನೋ ಏನೋ ತುಂಬ ಹುಡುಕಿದ್ದೀನಿ, ಸಿಗಲಿಲ್ಲ, ಸಿಗಲಿಲ್ಲ. ಸೊ ಹಾಗಾಗಿ ಕೂತ್ಕೊಂಡು ಸ್ವಲ್ಪ ಲೇಟ್ ಆಯಿತು, ತುಂಬ ಲೇಟ್ ಆಯಿತು. ಹೋಗಿ ಒಬ್ಬರ ಪಕ್ಕದ ಮನೆಯವ್ರನ್ನ ಕರೆದ್ಬಿಟ್ಟು ಬರೋಣ. ಹೀಗೆ ಸಿಂಪಲ್ಲಾಗಿ ಮನೆಯಲ್ಲಿ ಮಾಡ್ಕೊತಾ ಇದ್ವಿ. ಸೊ ಹೇಗಿದೆ ಕಮೆಂಟ್ ಮಾಡಿ. ನನ್ನ ಮಗೆ ನಿಮ್ಮೆಲ್ಲರ ಆಶೀರ್ವಾದ ಇವಾಗ ಪಚ್ಚಡಿದ್ರಲ್ಲಮ್ಮ ನೀವು ಬಜರಂಗಿ ಹಾಯ್ ಮಾಡು. ವೆರಿ ಗುಡ್.
ಸೊ ಗೈಸ್, ಇದು ನಮ್ಮದು ಸಿಂಪಲ್ಲಾಗಿ ಕ್ಯೂಟಾಗಿ ಡೆಕೋರೇಷನ್ ಮಾಡಿದ್ವಿ ಇಬ್ಬರು ಸೇರಿ. ಸೊ ಲೇಟ್ ಆಯಿತು ಅಂತ ಅನ್ನಿಸ್ತು, ಬಟ್ ಪಕ್ಕದ ಮನೆ ಬರಬೇಕಲ್ವ, ಸೊ ಡೆಕೋರೇಷನ್ ಸ್ವಲ್ಪ ಸಿಂಪಲ್ಲಾಗಿ ಕ್ಯೂಟಾಗಿ ಮಾಡಿದ್ವಿ. ಸೊ ಇನ್ನೂ ಅಲ್ಲಿ ಟೇಬಲೆಲ್ಲ ಹಾಕಬೇಕು, ಟೇಬಲೆಲ್ಲ ಹಾಕಿದ್ಮೇಲೆ ತೋರಿಸ್ಕೊಡ್ತೀನಿ ನಿಮಗೆ ಔಟ್ಫಿಟ್ ಹೇಗೆ ಕಾಣ್ತಾ ಇದೆ ಅಂತ ಹೇಳ್ಬಿಟ್ಟು. ಸೊ ರೆಡಿ ಆದ್ವಿ, ಈ ಥರ ಅವ್ರದ್ದು ಔಟ್ಫಿಟ್ ಅದು, ಇದು ನನ್ನ ಔಟ್ಫಿಟ್ಟು. ಸೊ ರೆಡಿ ಆದಮೇಲೆ ಬರ್ರಿ ಒಂದು ಫೋಟೋ ಅಥವಾ ವಿಡಿಯೋ ತೆಗಿಯೋಣ, ಮಾತಾಡೋಣ, ಏನಾದರೂ ಒಂದು ಸ್ವಲ್ಪ ಬನ್ನಿ ಕ್ಯಾಮ್ರಾಗೆ ಅಂತಂದರೆ ಅವ್ರು ಅಸಲು ಬರೋಕ್ಕೆ ಇಷ್ಟ ಆಗಲಿಲ್ಲ. ಸೊ ನಾನು ಹಾಗೆ ಕರ್ಸ್ಕೊಂಡು ಸ್ವಲ್ಪ ಹಾಗೆ ಫೋಟೋಸು ಒಂದೆರಡು ವೀಡಿಯೋಸ್ ಹಂಗೆ ತಗೊಂಡಿದ್ದೀನಿ. ಸೊ ನನಗಿನ್ನ ಫುಲ್ ಹೈಟ್ ಇದ್ದಾರೆ ಅವರು, ಆಲ್ಮೋಸ್ಟ್ 6 ಫೀಟ್ ಆ ಥರ ಇದ್ದಾರೆ. ಸೊ ನನಗೆ ಅವತ್ತಿನ ತುಂಬಾ ಖುಷಿ ಇತ್ತು, ತುಂಬ ಖುಷಿಯಾದ್ವಿ. ಸೊ ಸಿಂಪಲ್ಲಾಗಿ ಕ್ಯೂಟಾಗಿ ಯಾವುದೇ ಥರ ಇದು ಇಲ್ಲದೆ ಸೊ ಕ್ಯೂಟಾಗಿ ನಮ್ಮ ಮಗನ ಹುಟ್ಟಿದಪ್ಪ ಅವತ್ತಿನ ದಿನ ಈವ್ನಿಂಗ್ ಆಚರಣೆ ಮಾಡ್ಕೊಂಡ್ವಿ ನಾವು. ಸೊ ನಾನು ಅವ್ರನ್ನ ಹೋಗಿ ಕರೆದ್ಬಿಟ್ಟು ಬಂದೆ. ಸೊ ಪಕ್ಕದ ಮನೆಯವ್ರನ್ನ ಆ ಕಡೆಯವ್ರನ್ನ ಕರೆದ್ಬಿಟ್ಟು ಬಂದೆ. ಸೊ ಅಲ್ಲಿ ಬರೋಷ್ಟರೊಳಗೆ ಸಾಂಗ್ ಹಚ್ಚಿದ್ವಿ. ಸೊ ಆ ಸಾಂಗ್ ನೀವು ಕೇಳಬೇಕು ಅಂತಂದರೆ ಸೊ ಹೆಡ್ಫೋನ್ಸ್ ಹಾಕಿ ಕೇಳಿಸ್ಕೊಳ್ರೆ ಸಾಂಗ್ ನಿಮಗೆ ಕೇಳಿಸುತ್ತೆ. ಆ ಸಾಂಗಿಗೆ ಇವರು ಇಬ್ಬರು ಜೊತೆ ಸೇರಿ ಡ್ಯಾನ್ಸ್ ಸ್ಟೆಪ್ಸ್ ಹಾಕ್ತಾಯಿದ್ರು, ಚೆಂದ ಕ್ಯೂಟಾಗಿ ಸ್ಟೆಪ್ಸ್ ಹಾಕ್ತಾಯಿದ್ರು ಅಂತ ನೋಡೋಕ್ಕೆ ನನಗೆ ತುಂಬ ಖುಷಿಯಾಯಿತು. ಅವರನ್ನು ಹಾಕ್ತಿದ್ದೇನೆ ಅಂತ ಹೇಳ್ಬಿಟ್ಟು ಅವಳುವೇ ಲೆಫ್ಟ್ ರೈಟ್ ಈ ಥರ ಅಲ್ಲಾಡಿಸ್ತಾ ಇದ್ಲು ನೋಡಿರಿ, ಎಷ್ಟು ಕ್ಯೂಟಾಗಿ ಸ್ಟೆಪ್ಸ್ ಹಾಕ್ತಾಯಿದ್ರು ಅಂತ ಹೇಳ್ಬಿಟ್ಟು ತುಂಬ ಖುಷಿಯಾಯಿತು ನೋಡಿ ನನಗೆ ಅದು. ಹಾಗೆ ಒಂದು ವಿಡಿಯೋ ಮಾಡು ಅಂತ ಹೇಳ್ಬಿಟ್ಟು ಒಂದು ವಿಡಿಯೋ ಮಾಡಿದ್ದೀನಿ. ಅವನು ಸೇಮ್ ಅದರಲ್ಲಿ ಹಾಡಲ್ಲಿ ಯಾವ ಥರ ಬರ್ತಾ ಇರುತ್ತೋ ಸ್ಟೆಪ್ಸು ಅವನು ಅದೇ ಥರ ಹಾಕೋಕ್ಕೆ ಟ್ರೈ ಮಾಡ್ತಾನೆ. ಎಷ್ಟು ಕ್ಯೂಟಾಗಿ ಹಾಕ್ತಾನೆ ಅಂತಂದರೆ ತುಂಬ ಚೆನ್ನಾಗಿ ಹಾಕ್ತಾನೆ ನೋಡೋಕ್ಕೆ. ಈ ಸಾಂಗ್ ನೀವು ಕೇಳಬೇಕು ಅಂತಂದರೆ ಕೇಳಿಸ್ಕೊಳ್ರೆ ಸ್ಪಷ್ಟಾಗಿ ಕೇಳಿಸುತ್ತೆ, ಹೆಡ್ಫೋನ್ ಹಾಕ್ಕೊಳ್ಳಿ, ಬ್ಯಾಕ್ಗ್ರೌಂಡ್ ಕೇಳಿಸುತ್ತೆ ನಿಮಗೆ ಸೌಂಡು. ಸೊ ಮನೆ ಪಕ್ಕದವ್ರು ಬಂದಿದ್ದರು. ಸೊ ನಾವಿಲ್ಲಿ ರೆಡಿ ಮಾಡ್ಕೊತಾ ಇದ್ವಿ. ಹಾಗಾಗಿ ನಾವು ಕೇಕ್ ಆಲ್ರೆಡಿ ಆರ್ಡ್ರ್ ಮಾಡಿ ಆನ್ಲೈನ್ ತರಿಸ್ಕೊಂಡಿದ್ವಲ್ಲ, ಸೊ ನಾವು ಫಸ್ಟ್ ಟೈಮ್ ಅದು ಕೇಕ್ ತರಿಸಿದ್ದು. ಅದು ಹೇಗಿತ್ತು ಅಂದರೆ ನಮ್ಗೆ ಅದೊಂಥರ ಬ್ಯಾಡ್ ಎಕ್ಸ್ಪೀರಿಯೆನ್ಸ್ ಆಗಿಬಿಡ್ತು. ಆನ್ಲೈನಲ್ಲಿ ತರಿಸ್ಬಾರ್ದು ಅಂತ ಅಂದ್ಕೊಂಡಿದ್ವಿ. ಲಾಸ್ಟ್ ಟೈಮು ತರಿಸ್ಕೊಂಡಿದ್ವಿ ನನ್ನ ಬರ್ತಡೆಗೆ, ಅದು ಸೂಪರ್ ಚೆನ್ನಾಗಿತ್ತು. ಬಟ್ ಈ ಸಾರಿ ಏನೋ ಮ್ಯಾಂಗೋ ಸೀಸನ್ ಇತ್ತಲ್ವ, ಮ್ಯಾಂಗೋ ಫ್ಲೇವರ್ ಅಂತೇಳಿ ತರಿಸಿದ್ರೆ ಸ್ವಲ್ಪ ನನಗೆ ಅದು ಡಿಸಪಾಯಿಂಟ್ಮೆಂಟ್ ಆಯಿತು. ಸೊ ಮ್ಯಾಂಗೋ ಫ್ಲೇವರು ಮ್ಯಾಂಗೋಸೇ ಇದೆ, ಬಟ್ ಕೇಕ್ ಎಲ್ಲಿದೆ, ಫುಲ್ ಪೇಸ್ಟ್ರಿ ಇತ್ತು. ಅದ್ರ ಮೇಲೆ ಹ್ಯಾಪಿ ಬರ್ಡೇ ಅಂತಲೇ ಬರೆದಿದ್ದಿಲ್ಲ. ಸೊ ಅವಾಗಿಂದ ನೋಡಿಬಿಟ್ಟು ನಮ್ಮ ಯಜಮಾನ್ರು ಅಲ್ಲಿಂದ ಕೆಳಗಡೆನೇ ಸ್ವಲ್ಪ ಬೇಕ್ರಿ ಇತ್ತು. ಸೊ ಅಲ್ಲೋಗಿ ತೊಗೊಂಡು ಬಂದರು. ನಾನು ಬಂದ ತಕ್ಷಣ ಸ್ವಲ್ಪ ಅದ್ರ ಮೇಲೆ ರೈಟಿಂಗ್ ಮಾಡಿಬಿಟ್ಟು ಪಾರ್ಟಿ ಸ್ಟಾರ್ಟ್ ಮಾಡ್ಕೊಂಡಿವಿ. ಅದಾದಮೇಲೆ ಕೆಳಗಿನ ಮನೆಯವರು ಬಂದಿದ್ದರು. ಕೆಳಗಿನ ಮನೆ ಬಂದಿದ್ದರು. ಬಟ್ ನಮ್ಮ ಮನೆಯಲ್ಲಿ ಪೂಜಾ ರೂಮ್ ಇಲ್ಲಲ್ಲ, ನಮ್ಮ ಮನೆಗೆ ಇದೆ ಅಂತ ಅವರು ಮಾತಾಡ್ತಾಯಿದ್ರು. ಸೊ ಯಾಕೋ ನಮ್ಮ ಮನೆಯಲ್ಲಿ ಅವ್ರು ಪೂಜಾ ರೂಮ್ ಮಾಡಿಕೊಟ್ಟಿಲ್ಲ ನಮಗೆ. ಅವ್ರ ಮನೆಯಲ್ಲಿ ಪೂಜಾ ರೂಮ್ ಇದೆ, ನಮ್ಮ ಕಿಚನಲ್ಲಿ ಈ ಥರ ಮಂಟಪ ಥರ ಮಾಡಿಕೊಟ್ಟಿದ್ದಾರೆ ನಮಗೆ ಮೇಲ್ಗಡೆ ಅಂತಂದರು. ಬಟ್ ನಮಗೆ ಇಲ್ಲಿ ಮಾಡಿಕೊಟ್ಟಿಲ್ಲ ನೋಡ್ರಿ ಅಂತ ನಾನು ಮಾತಾಡ್ತಾ ಇದ್ವಿ ಇಲ್ಲಿ. ಸೊ ಅವ್ರು ಹೇಳ್ತಾಯಿದ್ರು ನೋಡಿಬಿಟ್ಟು ಈ ಥರ ಇದೆ ನಮಗೆ ಅಂತ ಹೇಳಿಬಿಟ್ಟು. ಇವಳು ಸ್ವಲ್ಪ ಸೈಲೆಂಟ್, ಅವನು ಮನೆ ಬೀಳೋಂಗ ಆಡ್ತಿರ್ತಾನೆ, ಅವ್ರು ಓಡಾಡ್ತಿರ್ತಾನೆ. ಸೊ ಅದಾದಮೇಲೆ ಅಲ್ಲಿ ಕೆಳಗಡೆ ಹೋಗಿದ್ದವರು ತೊಗೊಂಡು ಬಂದರು. ಸೊ ನಾನು ಲೈಟಾಗಿ ಹ್ಯಾಪಿ ಬರ್ಡೇ ದೈವಿಕ್ ಅಂತ ರೈಟಿಂಗಲ್ಲಿ ಬರೆದ್ಬಿಟ್ಟು ಆಮೇಲೆ ನಾವು ಬರ್ತ್ಡೇ ಸ್ಟಾರ್ಟ್ ಮಾಡ್ಕೊಂಡ್ವಿ. ಸೊ ಅವರು ಇದನ್ನು ಕೊಟ್ಟಿಲ್ಲ, ಕ್ಯಾಂಡಲ್ ಕೊಟ್ಟಿಲ್ಲ, ಅದು ಕ್ಯಾಂಡಲ್ಲು ಕೊಟ್ಟಿಲ್ಲ. ಆ್ಯಂಡ್ ಹ್ಯಾಪಿ ಬರ್ಡೇ ಅಂತೇಳ್ಬಿಟ್ಟು ಸ್ಟಿಕ್ಕರ್ ಇರುತ್ತಲ್ವ ಅದೇನೂ ಕೊಡಲಿಲ್ಲ ಅವರು. ಸೊ ನಮ್ಮ ಶಾಕ್ ಆದ್ವಿ, ಆನ್ಲೈನಲ್ಲಿ ಪರ್ಚೇಸ್ ಮಾಡಿ ಈ ಥರ ಇರ್ತಾ ಅಂತೇಳ್ಬಿಟ್ಟು. ಸೊ ಅದೊಂಥರ ಬ್ಯಾಡ್ ಎಕ್ಸ್ಪೀರಿಯೆನ್ಸ್ ಆಯಿತು ಆನ್ಲೈನಲ್ಲಿ. ಸೊ ಕೆಳಗಿನ ಮನೆಯವರು ಮೇಲೆ ಮನೆಯವರು ಬಂದರು. ಸೊ ಸಿಂಪಲ್ಲಾಗಿ ನಾವು ಬರ್ತ್ಡೇ ಪಾರ್ಟಿ ಸ್ಟಾರ್ಟ್ ಮಾಡಿದ್ವಿ ನೋಡಿ.
ಸೊ ಕೇಕ್ ಕಟ್ಟಿಂಗ್ ಆಯಿತು. ಅದಾದಮೇಲೆ ನಮ್ಮ ಯಜಮಾನ್ರು ಸೊ ಎಲ್ಲರಿಗೆ ಕೇಕ್ ಕಟ್ ಮಾಡಿ ಪ್ಲೇಟಲ್ಲಿ ಹಾಕಿಬಿಟ್ಟು ಸರ್ವ್ ಮಾಡಿ ಕೊಡ್ತಾಯಿದ್ರು. ಸೊ ನಾನಿಲ್ಲಿ ವೀಡಿಯೋ ಮಾಡೋಣ ಅಂತ ಹೇಳ್ಬಿಟ್ಟು ಸ್ವಲ್ಪ ಕ್ಲಿಪ್ ತೊಗೊಂಡು ನೋಡಿ. ಆ ಕೇಕ್ ನೋಡಿ, ಸ್ವಲ್ಪ ಅದು ಜಾಸ್ತಿ ಪೇಸ್ಟ್ರಿ ಇತ್ತು, ಕೇಕೇ ಇರಲಿಲ್ಲ ಅದರಲ್ಲಿ, ತುಂಬ ಮೆಲ್ಟ್ ಆಗೋಗಿತ್ತು. ಮ್ಯಾಂಗೋ ಫ್ಲೇವರೇ ಬಂದಿಲ್ಲ ಅದಕ್ಕೆ, ಮ್ಯಾಂಗೋ ಫ್ಲೇವರ್ ಇದ್ದಂಗಿಲ್ಲ, ತುಂಬ ಸ್ವಲ್ಪ ಹುಳಿ ಜಾಸ್ತಿನೇ ಇತ್ತು. ಸೊ ಪ್ಲೇಟಲ್ಲಿ ಕೇಕ್ ಹಾಕಿ ಮಿಕ್ಸ್ಚರ್ ಹಾಕಿ ಸರ್ವ್ ಮಾಡ್ತಾಯಿದ್ವಿ. ಸೊ ಅವರೆಲ್ಲ ಗಿಫ್ಟ್ ಎಲ್ಲ ತಂದಿದ್ರಲ್ವ, ಸೊ ಅದು ಕೊಟ್ಟಮೇಲೆ ಸರ್ವ್ ಮಾಡಿ ಸ್ವಲ್ಪ ಹೊತ್ತು ಅವರು ತಿಂದ್ಕೊಂಡು ಸ್ವಲ್ಪ ಸುದ್ದಿ ಎಲ್ಲ ಮಾತಾಡ್ಕೊಂಡ್ರು ಅವರು. ನಾವೆಲ್ಲ ಕೂತ್ಕೊಂಡು ನಾನು ನನ್ನ ಮಗ ಅವರೆಲ್ಲ ಕೂತ್ಕೊಂಡು ಸ್ವಲ್ಪ ಹಂಗೆ ಕೇಕ್ ತಿಂತಾಯಿದ್ವಿ. ಅದಾದಮೇಲೆ ನಾವು ತಿನ್ಬೇಕಾದ್ರೆ ನನ್ನ ಮಗಳು ಬಂದುಬಿಟ್ಟು ಏನೋ ಮಾತಾಡ್ತಾ ಇದ್ಲು, ಹಂಗೆ ಕೆಳಗಡೆ ಕೂತ್ಕೊಂಡು. ಅವರೆಲ್ಲ ಯಾರೋ ಬಂದುಬಿಟ್ಟಿದ್ದಾರಲ್ಲ ಅಂತೇಳ್ಬಿಟ್ಟು ಅವ್ರ ಮಗ ನೋಡ್ಕೊಂತ, ಯಾರು ಇವರು ಹಿಂಗಿದ್ದಾರೆ, ನಮ್ಮ ಮನೆಗೆ ಬಂದುಬಿಟ್ಟಿದ್ದಾರಲ್ಲ ಅಂತೇಳ್ಬಿಟ್ಟು ಹೊಸ ಫೇಸು ಅಂತ ನೋಡ್ತಾನೆ ಇದ್ಲು. ಅವ್ರು ಬಂದಿದ್ದಾರೆ ಅಂತ ಹೇಳ್ಬಿಟ್ಟು ಯಾರ ಜೊತೆನೂ ಹೋಗ್ತಾ ಇರಲಿಲ್ಲ. ಹೋದರೆ ಅವರಪ್ಪ, ಇಲ್ಲಾಂದ್ರೆ ನಾನು. ಹಾಗಾಗಿ ಅವ್ರ ಜೊತೆನೇ ಹೋಗ್ತಾಯಿದ್ರು, ನಮ್ಮ ಜೊತೆನೇ ಬರ್ತಾಯಿದ್ರು. ಹಾಗಾಗಿ ಅವಳು ಎತ್ಕೊಂಡು ನಾನೆಲ್ಲ ಕೆಲಸ ಮುಗಿಸ್ಕೊಂಡಿದ್ದೀನಿ. ಇಲ್ಲಿ ಕೂತ್ಕೊಂಡು ಕೇಗೆಲ್ಲ ತಿನ್ಕೊತಾ ಇದ್ವಿ. ಸೊ ಅವ್ರು ಸುದ್ದಿ ಮಾತಾಡ್ತಾಯಿದ್ರು, ನಾನು ಹಿಂಗೆ ಕೇಕ್ ತಿನ್ಕೊತಾ ಇದ್ವಿ. ಅದಾದಮೇಲೆ ಇದು ಎಲ್ಲ ಹೇಗಾಯಿತು ಅಂತ ಹೇಳ್ಬಿಟ್ಟು ನಾವು ಸುದ್ದಿ ಸ್ವಲ್ಪ ಮಾತಾಡಿಕೊಂಡು, ಅವತ್ತಿನ ದಿನ ತುಂಬ ಲೇಟಾಗೋಯಿತು ಡಿನ್ನರ್ ನಾವು ಮಾಡೋಷ್ಟರೊಳಗೆ. ಸೊ ಅವರು ಎಲ್ಲ ಮಾತಾಡಿಕೊಂಡು, ಅವರು ಸ್ವಲ್ಪ ಚೆನ್ನಾಗಿ ಸುದ್ದಿ ಮಾಡಿಕೊಂಡು ಮಾತಾಡ್ಕೊತ ಕೂತ್ಕೊಂಡು ಕೇಕ್ ತಿಂದ್ಕೊಂಡು, ಅವರು ಸ್ವಲ್ಪ ಲೇಟಾಗಿ ಹೋದರು, ನಾವೆಲ್ಲಿ ಸ್ವಲ್ಪ ಲೇಟಾಗಿ ತಿಂದ್ಕೊಂಡು ಅವತ್ತಿನ ಲೇಟಾಗ್ಬಿಡ್ತು ಡಿನ್ನರ್ ಮಾಡೋಷ್ಟರೊಳಗೆ. ಸೊ ಅವನಿಗೂ ತುಂಬ ಕುಣಿದಿದ್ದಾನೆ ಡ್ಯಾನ್ಸು. ಟಿ ವಿಯಲ್ಲಿ ಸಾಂಗ್ಸ್ ಇಡೋದು, ಹಾಡು ಹಾಕೋದು, ಅವ್ನು ಕುಣಿಯೋದು, ಹಾಡು ಹಾಕೋದು, ಕುಣಿಯೋದು, ಸಖತ್ತಾಗಿ ಕುಣಿದಿದ್ದಾರೆ ಅಣ್ಣ ತಮ್ಮ ಇಬ್ಬರು ಜೊತೆ ಸೇರಿ. ಅವನಿಗೆ ತುಂಬ ಸುಸ್ತಾಗಿಬಿಟ್ಟಿತ್ತು ಆವಾಗೇ ಸ್ವಲ್ಪ ಲೇಟಾಗಿಬಿಡ್ತಲ್ವ, ಸೊ ನಿದ್ದೆ ಮಾಡೋಕ್ಕೆ. ಸೊ ಹಾಗಾಗಿ ನಾವು ಬೇಗನೆ ಸ್ವಲ್ಪ ಮಲಗೋಕ್ಕೆ ಟ್ರೈ ಮಾಡಿದ್ವಿ. ಡಿನ್ನರ್ ಸ್ವಲ್ಪ ಲೇಟ್ ಆಯಿತು, 10 ಗಂಟೆ ಆಗಿಬಿಟ್ಟಿತ್ತು ಅಲ್ಲಿಗೆ. ಸೊ ವಿಡಿಯೋ ಕಂಟಿನ್ಯೂ ಆಗ್ತಾ ಇರುತ್ತೆ, ನೋಡ್ತಾ ಇರಿ. ಸೊ ಆವಾಗಲೇ ಅವರೆಲ್ಲ ಗಿಫ್ಟ್ ಕೊಟ್ಟಿದ್ದಲ್ವ, ಸೊ ನೋಡೋಣ ಏನು ಕೊಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ಅವಾಗೇ ಪ್ಯಾಕಿಂಗ್ ಓಪನ್ ಮಾಡೋಣ ಅಂತ ಹೇಳ್ಬಿಟ್ಟು ನನ್ನ ಮಗ ಅದನ್ನ ಇಟ್ಕೊಂಡು ಓಡಾಡ್ತಿದ್ದಾನೆ, ಅದು ನಂದು 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 ಅಂತ ಹೇಳ್ಬಿಟ್ಟು. ಸೊ ಓಕೆ ಬಾಪ ನಿಂದೆ ಇದು, ಓಪನ್ ಮಾಡೋಣ ಅಂತ ಹೇಳ್ಬಿಟ್ಟು ಓಪನ್ ಮಾಡ್ತಿದ್ವಿ. ಸೊ ಓಪನ್ ಮಾಡ್ತಾನೆ ಆ ಕಡೆ ನಮ್ಮ ಯಜಮಾನ್ರು ಮಗಳಿಗೆ ಊಟ ಮಾಡಿಸ್ತಾಯಿದ್ರು. ಸೊ ತುಂಬ ಖುಷಿಯಾಯಿತು. ಕರೆದ ತಕ್ಷಣ ಕೆಳಗಿನ ಮನೆಯವರು ಮೇಲೆ ಮನೆಯವರು ಬಂದು ಪಾರ್ಟಿ ಅಟೆಂಡ್ ಮಾಡಿದ್ದಕ್ಕೆ ತುಂಬ ಖುಷಿಯಾಯಿತು. ಸೊ ಹಾಗೆ ಗಾಯ್ಸ್, ಈ ವಿಡಿಯೋ ನಿಮಗೆ ಹೇಗೆ ಅನ್ನಿಸ್ತು, ಚೆನ್ನಾಗಿ ಅನ್ನಿಸ್ತಾ ಕಮೆಂಟ್ ಮಾಡಿ. ಪ್ಲೀಸ್ ಯಾರೆಲ್ಲ ನೋಡ್ತಾ ಇದ್ದಾರೆ ಸಬ್ಸ್ಕ್ರೈಬ್ ಮಾಡಿ ನೋಡಿ, ಹಾಗೆ ಬೆಲ್ಲೈಕನ್ನ ಕ್ಲಿಕ್ ಮಾಡಿ, ಇಷ್ಟ ಆದರೆ ಕಮೆಂಟ್ ಮಾಡಿ. ಸೊ ನಾವೆಲ್ಲ ನಾನು ಹೇಗೆ ರೆಡಾಗಿದೆ, ಸೊ ನನ್ನ ಮಗ ಹೇಗೆ ರೆಡಾಗಿದ್ದ. ಸೊ ನನಗಂತೂ ಅವ್ನ ಔಟ್ಫಿಟ್ ತುಂಬಾ ಇಷ್ಟ ಆಯಿತು. ಸೊ ಅವ್ನು ತೋರಿಸ್ತಾ ಇದ್ದಾನೆ ನೋಡಿ, ನಾನು ಹೇಗೆ ಯಾವ ಥರ ತೋರಿಸಿದೆ ಅವನು ಅದೇ ಥರ ತೋರಿಸ್ತಾ ಇದ್ದಾನೆ ಅಲ್ಲಿ. ಸೊ ಇವರು ಪ್ಲೇ ಗೇಮ್ ಥರ ಇದೆ, ಯಾವುದೋ ಗಿಫ್ಟ್ ಕೊಟ್ಟಿದ್ದಾರೆ. ಇದು ನನಗೆ ಯಾವ ಥರ ಆಡಬೇಕು ಅಂತಲೇ ಗೊತ್ತಾಗಲಿಲ್ಲ. ಸೊ 2 ದಿನ ಚೆಕ್ ಮಾಡಿ ಸ್ವಲ್ಪ ಅವನಿಗೆ ಹಾಡೋದು ಹೇಗೆ ಅಂತ ತೋರಿಸ್ಕೊಟ್ಟೆ. ಸೊ ತುಂಬ ಖುಷಿ ಆಯಿತು ಅವ್ರು ಬಂದು ಈ ಥರ ಪಾರ್ಟಿಸಿಪೇಟ್ ಮಾಡಿ ಗಿಫ್ಟ್ ಕೊಟ್ಟಿದ್ದು ತುಂಬಾ ಖುಷಿ ಆಯಿತು. ಥ್ಯಾಂಕ್ ಯು ಆಲ್. ಆ್ಯಂಡ್
ಸೊ ಇವತ್ತೆಲ್ಲ ಯಾರೆಲ್ಲ ವಿಶ್ ಮಾಡಿದ್ರು ಅವರೆಲ್ಲರಿಗೂ ತುಂಬಾನೇ ಹೃದಯಪೂರ್ವಕ ಧನ್ಯವಾದಗಳು. ಸೊ ಹೇರ್ ಸ್ಟೈಲ್ಸ್ ಚೇಂಜ್ ಮಾಡು ಅಂತ ಹೇಳಿದರು ನಮ್ಮ ಯಜಮಾನರು. ಚೇಂಜ್ ಮಾಡಿದ್ದೀನಿ. ಯಾವ ಥರ ಕಾಣ್ತಾ ಇದೆ ಸ್ವಲ್ಪ ಹೇಳಿ, ಕಮೆಂಟ್ ಮಾಡಿ. ಈ ಹೇರ್ ಸ್ಟೈಲ್ ಚೆನ್ನಾಗಿದೆನಾ, ಅದು ಚೆನ್ನಾಗಿದೆನಾ ಅಂತ. ಸೊ ಇಷ್ಟೇ ಗೈಸ್ ಇವತ್ತಿನ ವಿಡಿಯೋ. ಬರ್ತ್ಡೇ ಚೆನ್ನಾಗಾಯಿತು, ತುಂಬ ಖುಷಿಯಾಯಿತು. ಆ್ಯಂಡ್ ಗಿಫ್ಟ್ಸ್ ಇದೇ ಥರ ಇದೆ. ತುಂಬ ಎಂಜಾಯ್ಮೆಂಟ್ ಚೆನ್ನಾಗಿತ್ತು, ಖುಷಿ ಇತ್ತು. ಹೌದಲ್ರಿ ಯಜಮಾನ್ರೆ? ಎಸ್, ಸಿಂಪಲ್ ಆಗಿ ಸೂಪರ್ ಆಗಿತ್ತು, ಚೆನ್ನಾಗಾಯಿತು. ಚೆನ್ನಾಗಿತ್ತು, ಆಯಿತು. ಸೊ ಊಟ ಮಾಡಿಸ್ತಿದ್ದಾರೆ, 10 ಗಂಟೆ ಆಗೋಗಿದೆ. ಸೊ ಅದಕ್ಕೆ ಸ್ವಲ್ಪ ಎಂಡ್ ವಿಡಿಯೋ ಮಾಡಿದ್ದಿಲ್ಲ, ಮಾಡೋಣ ಅಂತ ಹೇಳ್ಬಿಟ್ಟು ವಿಡಿಯೋ ಸ್ಟಾರ್ಟ್ ಮಾಡಿದೆ. ಸೊ ಇವತ್ತಿನ ವಿಡಿಯೋ ಇಷ್ಟೇ. ಪ್ಲೀಸ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದ್ದೀರಾ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನೋಡಿ. ಆ್ಯಂಡ್ ಲೈಕ್ ಮಾಡಿ, ಬೆಲ್ ಐಕನ್ನ ಕ್ಲಿಕ್ ಮಾಡಿ, ನಮ್ಮ ವಿಡಿಯೋ ನಿಮ್ಮವರೆಗೆ ಬಂದುಬಿಡುತ್ತೆ. ಹಾಗೆ ಇವತ್ತಿನ ವಿಡಿಯೋ. ಸೊ ಮುಂದಿನ ವಿಡಿಯೋಲಿ ಮತ್ತೆ ಸಿಗ್ತೀನಿ ಅಂತ ಹೇಳ್ತಾ ನಮಸ್ಕಾರ.